ಮಾನ್ವಿ ತಾಲೂಕಿನಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇದೇ ದಿನಾಂಕ 27/2/2027 ಗುರುವಾರರಂದು ಮಾನ್ವಿ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಶ್ರೀ ರಮೇಶ್ ಬಾಬು ಎಳಗಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಕೆರೆಗುಡ್ಡ ಮಠ ಮತ್ತು ಷಡಸ್ಥಲಿ ಬ್ರಹ್ಮಿ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ್ ಮಾನ್ವಿ, ಜನಾಬ್ ಮುಫ್ತಿ ಮೌಲಾನಾ ಸೈಯದ್ ಹಸನ್ ಜಿಸಾನ್ ಖಾದ್ರಿ ಧಾರ್ಮಿಕ ಗುರುಗಳು ಮಾನ್ವಿ, ಅದೇ ರೀತಿಯಾಗಿ ವಂದನೀಯ ಫಾದರ್ ವಿನ್ಸೆಂಟ್ ಸುರೇಶ್ ಸೆಂಟ್ ಮೇರಿಸ್ ಚರ್ಚ್ ಮಾನ್ವಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಗೌರವಾನ್ವಿತ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ರವರು ಘನ ಉಪಸ್ಥಿತಿ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ G. ಅಂಪಯ್ಯ ನಾಯಕರವರು ವಹಿಸ್ಕೊಳ್ತಾ ಇದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಣ್ಣ ಪಾಟೀಲ್ ಹಳ್ಳುಂಡಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಬಸವನಗೌಡ ದದ್ದಲ್ ಗ್ರಾಮಾಂತರ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ G. ಕುಮಾರ್ ನಾಯಕ್ರವರು ಮತ್ತು ಮಾನ್ವಿಯ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ರಾಜಾ ವೆಂಕಟಪ್ಪ ನಾಯಕ್ ಸಾಹೇಬರು ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ BV ನಾಯಕ್ ಸರ್ ಅವರು, ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಬಸವನಗೌಡ ಬ್ಯಾಗವಾಟ್ರವರು, ಗಂಗಾಧರ್ ನಾಯಕ್ರವರು ಮತ್ತು ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ D. ವೀರೇಶ್ರವರು ಮತ್ತು TAPCMC ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಭೋಗವತಿರವರು ಮತ್ತು ಗೌರವಾನ್ವಿತ ತಹಸೀಲ್ದಾರರಾಗಿರ್ತಕ್ಕಂಥ ರಾಜು ಪಿರಂಗಿ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಾವುಗಳು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದು, ಈ ಒಂದು ವಿಶೇಷ ಉಪನ್ಯಾಸವನ್ನು ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಸಾಹಿತಿಗಳು ಮತ್ತು 11ನೇ ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ವೀರ ಹನುಮಾನ್ಸ್ ಅವರು ಈ ಒಂದು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ 3 ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇ ಗೋಷ್ಠಿಯಲ್ಲಿ 4 ಉಪನ್ಯಾಸವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮೊದಲನೇ ಗೋಷ್ಠಿ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿಜಯರಾವ್ ಕುಪ್ಪನೇಶಿ ನಿವೃತ್ತ ಉಪನ್ಯಾಸಕರು ಇವರು ಮೊದಲನೇ ಗೋಷ್ಠಿ ಅಧ್ಯಕ್ಷತೆ ವಹಿಸಿಕೊಳ್ತಿದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳಾ ಪಾತ್ರ ಎಂಬ ವಿಷಯದ ಕುರಿತು ಶ್ರೀಮತಿ ಅಂಬಮ್ಮ ಪ್ರತಾಪ್ ಸಿಂಗ್ ಶಿಕ್ಷಕಿ ಮತ್ತು ಸಾಹಿತಿ ಇವರು ವಿಷಯ ಮಂಡನೆ ಮಾಡ್ತಾಯಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆಯ ಕೊಡುಗೆ ಎಂಬುದರ ಬಗ್ಗೆ ಶ್ರೀಮತಿ ಮಂಜುಳಾ ಹಿರೇಮಠ್ ಸಹ ಶಿಕ್ಷಕಿ ಇವರು ಕೂಡ ಉಪನ್ಯಾಸ ನೀಡ್ತಾ ಇದ್ದಾರೆ. ಕನ್ನಡ ಭಾಷೆ ಮತ್ತು ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದ ವಿಷಯ ಮಂಡನೆಯನ್ನು ಹಿರಿಯ ವರದಿಗಾರರಾಗಿರ್ತಕ್ಕಂಥ P. ಪರಮೇಶ್ವರ್ ಅವರು ಮಾಡ್ತಾಯಿದ್ದಾರೆ. ಮಾನ್ವಿಯ ದಾಸ ಸಾಹಿತ್ಯದ ಇತಿಹಾಸ ಮತ್ತು ಕೊಡುಗೆಯ ಬಗ್ಗೆ ಕುಮಾರಿ ಭಾರ್ಗವಿ ದೇಸಾಯಿ ಅವರು ಮಾಡ್ತಾಯಿದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ಮಹಿಳಾರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎರಡನೇ ಗೋಷ್ಠಿ ಅಧ್ಯಕ್ಷತೆಯನ್ನು ನಮ್ಮ ಗೌರವಾಧ್ಯಕ್ಷರು ಮತ್ತು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಚಾಮರಾಜ್ ಮಾಲಿ ಪಾಟೀಲ್ರವರು ಎರಡನೇ ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಮಾನ್ವಿ ತಾಲೂಕಿನ ಕೃಷಿ ನೀರಾವರಿ ಸಮಸ್ಯೆ ಮತ್ತು ಪರಿಹಾರದ ವಿಷಯ ಮಂಡನೆಯನ್ನು ಹಿರಿಯ ವರದಿಗಾರರಾಗಿರ್ತಕ್ಕಂಥ ಬಸವರಾಜ್ ಭೋಗವತಿ ಅವರು ಮಂಡಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕರಡಿಗುಡ್ಡ ಅವರು ವಿಷಯ ಮಂಡನೆ ಮಾಡ್ತಾಯಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ದಲಿತ ಸಾಹಿತ್ಯದ ಕೊಡುಗೆ ಎಂಬ ವಿಷಯವನ್ನು ಪ್ರಭುರಾಜ್ ಕೊಡ್ಲಿ ವಕೀಲರು ಇವರು ಮಂಡನೆ ಮಾಡ್ತಾಯಿದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ನಮ್ಮ ಪುರಸಭೆಯ ಎಲ್ಲ ಪುರಸಭಾ ಸದಸ್ಯರು ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿಯಾಗಿ 3ನೇ ಗೋಷ್ಠಿಯಲ್ಲಿ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಿವೃತ್ತ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ DG ಕರ್ಕಳ್ಳಿ ಸಾಹೇಬರು ಒಂದು 3ನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿದ್ದಾರೆ. ಪ್ರಸ್ತುತ ದಿನಮಾನದಲ್ಲಿ ಕಾನೂನು ಮತ್ತು ಕಾನೂನಿನ ಅರಿವು ನೆರವಿನ ಎಂಬ ವಿಷಯ ಮಂಡನೆಯನ್ನು ಶ್ರೀ MD ಆಸಿಫ್ ಹುಸೇನ್ ವಕೀಲರು ಇವರು ಮಂಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಭಾರತದಲ್ಲಿ ಸಂವಿಧಾನದ ಪಾತ್ರದ ಎಂಬ ವಿಷಯವನ್ನು ಯಲ್ಲಪ್ಪ ಬಾದ್ರದಿನ್ನಿ ವಕೀಲರು ಇವರು ವಿಷಯ ಮಂಡನೆ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಜನಪದ ಪರಂಪರೆ ಮತ್ತು ಪ್ರಸ್ತುತ ದಿನಗಳಲ್ಲಿ ಜನಪದ ಸೊಗಡು ಎಂಬ ವಿಷಯ ಮಂಡನೆಯನ್ನು ನಮ್ಮ ಸಿಂಧನೂರಿನ ವೆಂಕಟಗೌಡ ಒಟಗಲ್ ಸಾಹೇಬರು ಒಂದು ವಿಷಯ ಮಂಡನೆ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿಯಾಗಿ ಈ ಒಂದು 3 ಗೋಷ್ಠಿಯ ಮುಗಿದ ನಂತರ ಕವಿಗೋಷ್ಠಿಯನ್ನು ಈ ಒಂದು ಸಮ್ಮೇಳನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ
ರೇವಣಸಿದ್ದಯ್ಯ ಹಿರೇಮಠ ಗುರುಗಳು ಇವರೊಂದು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಈ ಒಂದು ಕವಿಗೋಷ್ಠಿಯಲ್ಲಿ ಆಶಯ ನುಡಿಯನ್ನು ಸಂಜೆ ವಾಹಿನಿ ಕನ್ನಡ ದಿನಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ಅಣ್ಣಪ್ಪ ಮೇಟಿಗೌಡ ಇವರು ಕವಿಗೋಷ್ಠಿ ಆಶಯ ನುಡಿಯನ್ನು ನುಡಿತಾ ಇದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಅತಿಥಿಗಳಾಗಿ ಹಲವಾರು ಗಣ್ಯರು ಕೂಡ ಈ ಒಂದು ಭಾಗವಹಿಸ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಬಹಿರಂಗ ಅಧಿವೇಶನವನ್ನು ಹಮ್ಮಿಕೊಂಡು ನಂತರ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ವಿವಿಧ ಕ್ಷೇತ್ರದಲ್ಲಿ ಕನ್ನಡ ಸೇವೆಗೆ ಮತ್ತು ಸಮಾಜ ಸೇವೆಗೆ ತಮ್ಮನ್ನು ತಾವು ಮುಡುಪಾಗಿಟ್ಟಿರ್ತಕ್ಕಂಥ ಹಲವಾರು ಗಣ್ಯರುಗಳನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾನ್ವಿ ತಾಲೂಕದ ಘಟಕದ ವತಿಯಿಂದ ಸುಮಾರು ಜನರನ್ನು ಇವತ್ತು ನಾವು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ಶಾಸಕರು ಮಾನ್ವಿ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಜಿ ಅಂಪಯ್ಯನಾಯಕ್ ಸಾಹೇಬರು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ನಮ್ಮ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಮಸ್ಕಿ ಸಾಹೇಬರು ಸಮಾರೋಪ ಸಮಾರಂಭದ ಭಾಷಣವನ್ನು ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ರವಿಕುಮಾರ್ ಪಾಟೀಲ್ ವಕೀಲರು ಆಗಿರ್ತಕ್ಕಂಥ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನಾನು ಹಿಡಿತೀನಿ. ಅದೇ ರೀತಿಯಾಗಿ ಈ ಸಮ್ಮೇಳನಾಧ್ಯಕ್ಷರ ನುಡಿಯನ್ನು ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಯಾಳಿಗಿರಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರನ್ನು ಕೂಡ ನಾವು ಇವತ್ತು ಆಹ್ವಾನ ಮಾಡಿದ್ದೀವಿ. ನಂತರ ಕಾರ್ಯಕ್ರಮದ ಮುಗಿದ ನಂತರ ವಿವಿಧ ಸಾಂಸ್ಕೃತಿಕ ನಿರ್ವಹಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮೆರವಣಿಗೆ ನಾವು ಹಲವಾರು ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಜವಾಬ್ದಾರಿಗಳನ್ನು ತಂಡಗಳಿಗೆ ನಾವು ಈಗಾಗಲೇ ಒಪ್ಪಿಸಿದ್ದೀವಿ. ಧ್ವಜಾರೋಹಣ ಸಮಿತಿ, ಮೆರವಣಿಗೆ ಸಮಿತಿ, ವೇದಿಕೆ ಸಮಿತಿ, ವೇದಿಕೆ ನಿರ್ವಹಣಾ ಸಮಿತಿ, ಪ್ರಚಾರ ಸಮಿತಿ, ಆರೋಗ್ಯ ಸಮಿತಿ, ಆಹಾರ ಸಮಿತಿ, ಮಧ್ಯಮ ಸಮಿತಿ, ಶಿಸ್ತು ಪಾಲನಾ ಸಮಿತಿಯನ್ನು ನಾವು ಇವತ್ತು ಮಾಡಿ ಸಾರಿಗೆ ಮತ್ತು ವಸತಿ ಸಮಿತಿ, ಪ್ರದರ್ಶನ ಸಮಿತಿ, ನೋಂದಣಿ ಸಮಿತಿಗಳನ್ನು ನಾವು ಇವತ್ತು ಮಾಡಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ 7:30 ಗಂಟೆಗೆ ಸನ್ಮಾನ್ಯ ಮಾನ್ವಿ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಜಿ ಅಂಪಯ್ಯನಾಯಕ್ ಸಾಹೇಬರು ರಾಷ್ಟ್ರಧ್ವಜವನ್ನು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರು ನಾಡಧ್ವಜವನ್ನು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಪಾಟೀಲ್ ಇವರು ಪ್ರದೇಶ ಧ್ವಜವನ್ನು ನೆರವೇರಿಸುವ ಮೂಲಕ 8 ಗಂಟೆಗೆ 7:30 ಗಂಟೆಗೆ ವಾಸವಿ ಕಲ್ಯಾಣ ಮಂಟಪದ ಒಂದು ಸಮ್ಮೇಳನದ ಆವರಣದಲ್ಲಿ 3 ರಾಷ್ಟ್ರ ಧ್ವಜಗಳನ್ನು ಏರಿಸಿ ನಂತರ ಬಸವ ವೃತ್ತದಿಂದ ವಾಸವಿ ಕಲ್ಯಾಣ ಮಂಟಪದವರೆಗೆ ನಾಡದೇವಿಯ ಭಾವಚಿತ್ರದೊಂದಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯೊಂದಿಗೆ ನಾವು ವಾಸವಿ ಕಲ್ಯಾಣ ಮಂಟಪಕ್ಕೆ ತಲುಪತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಾಹಿತ್ಯ ಸಮ್ಮೇಳನದ ಮುಖ್ಯ ವೇದಿಕೆಗೆ ಲಿಂಗೈಕ್ಯರಾಗಿರ್ತಕ್ಕಂಥ ಷಡಸ್ಥಲಿ ಬ್ರಹ್ಮಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಮಾನ್ವಿ ಇವರ ವೇದಿಕೆ ಅಂತೇಳಿ ಮಾಡ್ತಾಯಿದ್ದೀವಿ. ಈ ಒಂದು ಸಮ್ಮೇಳನದ ಮಂಟಪವನ್ನು ಶ್ರೀ ದಿವಂಗತ ಮಹಾಂತಪ್ಪಗೌಡ ಮೇಟಿ ಅಮರಾವತಿ ಹಿರಿಯ ಸಾಹಿತಿಗಳು ಮತ್ತು ಮಹಾದ್ವಾರವನ್ನು ದಿವಂಗತ ರಾಜ ವಸಂತ ನಾಯ್ಕ ದೊರೆ ಮಾನ್ವಿ ಪರಿಸರ ಪ್ರೇಮಿಗಳು ಇವರು ಮುಖ್ಯ ದ್ವಾರವನ್ನು, ಅದೇ ರೀತಿಯಾಗಿ ಮುಖ್ಯ ದ್ವಾರ ಕಪ್ಪರ ಸಿದ್ದಯ್ಯ ಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ತಮ್ಮ ದೇಹವನ್ನು ಇತ್ತೀಚೆಗೆ ತಮ್ಮ ದೇಹದಾನವನ್ನು ಮಾಡಿರ್ತಕ್ಕಂಥ ಕಪ್ಪರ ಸಿದ್ದಯ್ಯ ಸ್ವಾಮಿಯವರ ಹೆಸರನ್ನು ಮುಖ್ಯ ದ್ವಾರಕ್ಕೆ ಇಡುವ ಮುಖಾಂತರ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಸಾಹಿತ್ಯ ಪರಿಷತ್ ವತಿಯಿಂದ ಮಾಡ್ತಾಯಿದ್ದೀವಿ. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಹಿರಿಯ ಸಾಹಿತಿಗಳು, ಮಹಿಳೆಯರು ಮತ್ತು ಶಿಕ್ಷಕ ವೃಂದದವರು, ಸರ್ಕಾರಿ ನೌಕರರು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪ್ರೇಮಿಗಳು ಮತ್ತು ಪತ್ರಕರ್ತರು ಎಲ್ಲರೂ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ನಾವು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸರ್ವ ಸದಸ್ಯರಿಗೆ ಈಗಾಗಲೇ ತೆರೆದ ಅಂಚೆಯ ಮೂಲಕ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದೀವಿ. ಕೆಲವು ಆಹ್ವಾನ ಪತ್ರಿಕೆಯಲ್ಲಿ ಅವರ ಅಡ್ರೆಸ್ಗಳು ಹಾಗೆ ಹಳೆಯವರ ಅಡ್ರೆಸ್ಗಳು ಆಗಿದೆ. ಟೀಚರ್ಸ್ ಟ್ರಾನ್ಸ್ಫರ್ ಆಗಿದ್ದಾರೆ, ಕೆಲವು ಜನ ಮನೆ ಚೇಂಜ್ ಮಾಡಿದ್ದಾರೆ. ಆ ಅಡ್ರೆಸ್ಗಳು ಆಗೇ ಇದ್ದಾವೆ. ಎಲ್ಲ ಆ ಅಡ್ರೆಸ್ಗೆ ನಾವು ಕಳಿಸಿದ್ದೀವಿ. ಕೆಲವು ವಾಪಸ್ ಬರ್ಬೋದು, ನಮಗೆ ತಲುಪಿಲ್ಲ ಅಂತ ಹೇಳಿ ಯಾರು ಅನ್ಯತಾ ಭಾವಿಸಬಾರ್ದು. ನಾವು ವಾಪಸ್ ಬಂದಿರತಕ್ಕಂಥ ಅವು ಅಂಚೆ ತೆರೆದ ಆಹ್ವಾನ ಪತ್ರಿಕೆಗಳನ್ನು ನೋಡಿ ಅವು ಫೋನ್ ನಂಬರ್ಗಳು ಇದ್ದರೆ ಅವರಿಗೆ ವಾಟ್ಸಪ್ ಮೂಲಕ ಅಥವಾ ಫೋನ್ ಮೂಲಕ ಅವ್ರನ್ನ ಸಂಪರ್ಕಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಒಂದು ವೇಳೆ ಅವ್ರು ಎಲ್ಲರೂ ಇದ್ದರೆ ನಮಗೆ ಭೇಟಿ ಆದರೆ ಅವರಿಗೆ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪಿಸ್ತಕ್ಕಂಥ ಕೆಲಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಂತೆ. ತಮ್ಮ ಪುಸ್ತಕ ಮಾರಾಟ ಮಳಿಗೆ, ಕೈಮಗ್ಗ ಮಾರಾಟ ಮಳಿಗೆ, ಅದೇ ರೀತಿಯಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸದಸ್ಯತ್ವ ಯಾರು ಸದಸ್ಯತ್ವ ಪಡೆದುಕೊಂಡಿಲ್ಲ ಅವರಿಗೆ ಆಫ್ಲೈನ್ ಮೂಲಕ ಅಲ್ಲಿ ಒಂದು ನಾವು ಆ ಅರ್ಜಿಗಳನ್ನು ವಿತರಿಸ್ತಕ್ಕಂಥ ಕೆಲಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಡಿ ಅಲ್ಲಿ ಅದೇ ಒಂದು
ಅವರಿಗೆ ಸ್ಟಾಲ್ ಆಗಿ ಸದಸ್ಯತ್ವದ ಒಂದು ಸ್ಟಾಲನ್ನು ಮಾಡ್ತಾಯಿದ್ದೀವಿ. ಯಾರಾದರೂ ಸದಸ್ಯತ್ವ ಮಾನ್ವಿ ತಾಲೂಕಿನ ಇರ್ತಕ್ಕಂಥ ಕನ್ನಡ ಪ್ರೇಮಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರಾಗಿ ಬಯಸುವವರು 410 ರೂಪಾಯಿಗಳನ್ನು ಕೊಟ್ಟು ಅವರ ಏಜ್ ಪ್ರಮಾಣ ಪತ್ರವನ್ನು ಕೊಟ್ಟು ಆಧಾರ್ ಕಾರ್ಡ್ಗಳನ್ನು ತಲುಪಿಸಿದರೆ ಅವರಿಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ನೋಂದಣಿ ಮಾಡಿಕೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ.